ಶುಭ ಸಂಜೆಗಳು. ಪನಿನಿ ಕೀಪ್ಯಾಡ್ ಸಂಸ್ಥೆಯವರು ಮೊಬೈಲ್ನಲ್ಲಿ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಮೆಸೇಜ್ಗಳನ್ನ ಕಳಿಸೋದಕ್ಕೋಸ್ಕರ ಉಪಯೋಗಿಸೋಕ್ಕೋಸ್ಕರ ಈ ಸಾಫ್ಟ್ವೇರ್ನ ಕಂಡುಹಿಡಿದಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ನೋಡಿ, ಈ ಮೊಬೈಲ್ನಲ್ಲಿ 12 ಮನೆಗಳೆಲ್ಲ ಈ ಕೀ ಮನೆಯಲ್ಲಿ 12 ಮನೆಗಳಿವೆ. ಅದೇ ರೀತಿ ಸ್ಕ್ರೀನ್ನಲ್ಲೂ ಕೂಡ 12 ಮನೆಗಳಿವೆ. ಇದನ್ನು ಉಪಯೋಗಿಸ್ಬೇಕು ಅಂದರೆ ಇಲ್ಲಿ ಮೊದಲನೇ ಸ್ಕ್ರೀನ್ನಲ್ಲಿರೋ ಅಕ್ಷರವನ್ನು ಹಾಗೂ ಕೀಲಿ ಮನೆಯಲ್ಲಿರೋ ಅಕ್ಷರಗಳನ್ನ ಒಂದಕ್ಕೊಂದು ಮ್ಯಾಚ್ ಮಾಡಿಕೊಂಡು ಆ ಕ್ರಮ ಸಂಖ್ಯೆಯನ್ನು ಒತ್ತಿದ್ರೆ ಆ ಅಕ್ಷರ ಇಲ್ಲಿ ಡಿಸ್ಪ್ಲೇನಲ್ಲಿ ಬೀಳುತ್ತೆ. ಉದಾಹರಣೆಗೆ ನೋಡಿ, ನಗರ ಪ್ರಯಾಣ ಸುಲಭ ಅನ್ನುವ ಒಂದು ಸೆಂಟೆನ್ಸನ್ನು ನಾನು ಮಾಡ್ತಾಯಿದ್ದೀನಿ. ನಗರ ಅನ್ನೋ ಸೆಂಟೆನ್ಸ್ ಮಾಡಬೇಕು ಅಂದರೆ ನಗರ 2ನೇ ನಂಬರ್ಲಿದೆ. ನೋಡಿ, 2 ಹೊಡೆದ್ರೆ ಇಲ್ಲಿ ನ ಬಂತು. ಅದೇ ರೀತಿ ಗ ನೋಡಿ, 9 ಕ್ರಮ ಸಂಖ್ಯೆ 9ನ್ನು ನಾನು ಪ್ರೆಸ್ ಮಾಡಿದ್ರೆ ಗ ಬಂತು. ಅದೇ ರೀತಿ ಕ್ರಮ ಸಂಖ್ಯೆ 5ನ್ನು ಪ್ರೆಸ್ ಮಾಡಿದ್ರೆ ರಾ ಬಂತು. ಒಂದು ಸ್ಪೇಸ್ಗೆ ಕೆಳಗಡೆ 0 ಪ್ರೆಸ್ ಮಾಡಿದ್ರೆ ಒಂದು ಸ್ಪೇಸ್ ಹೋಗುತ್ತೆ. ನಗರ ಒಂದು ವರ್ಡ್ ಆಯಿತು, ನಗರ ಅನ್ನೋದು. ಪಯಣ ಅನ್ನೋ ಒಂದು ವರ್ಡ್ಗೆ ಪಿ ನೋಡಿ, 6ನೇ ಕ್ರಮ ಸಂಖ್ಯೆಯಲ್ಲಿ ಪಿ ಇದೆ. ಪಿ ನೋಡಿ 6 ಬಂತು. ನೆಕ್ಸ್ಟು ಯಾ ಅನ್ನೋ ಕ್ರಮ ಸಂಖ್ಯೆ, ಇದನ್ನು ಬರಬೇಕಾದ್ರೆ ಈ ನೋಡಿ ಡಿಸ್ಪ್ಲೇನಲ್ಲಿ ಯಾ ಕಾಣ್ತಾ ಇಲ್ಲ. ಆಗೇನು ಮಾಡಬೇಕು, ಮಧ್ಯ ಬಟನ್ನ ಈ ಥರ ಪ್ರೆಸ್ ಮಾಡಬೇಕು. ಅಲ್ಲೂ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಪ್ರೆಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೋಡಿ, ಇಲ್ಲಿ ಬಂತು 7ನೇದರಲ್ಲಿ ಯಾ ಅನ್ನೋದು ಬಂತು. 7ನೇ ಬಟನ್ ಪ್ರೆಸ್ ಮಾಡಿದ್ರೆ ಯಾ ಬಂತು. ನೋಡಿ, ಕ್ರಮ ಸಂಖ್ಯೆ 1ರಲ್ಲಿ ಬಂದಿದೆ. ನಗರ ಪಯಣ ಇದು 2 ವರ್ಡ್ ಆಯಿತು. ಇನ್ನೊಂದು ವರ್ಡು ಸುಲಭ ಅನ್ನೋದು ನೋಡಿ, ಈಗ ಅನ್ನೋ ಅಕ್ಷರ ಇಲ್ಲೆಲ್ಲೂ ಇಲ್ಲ. ಇದನ್ನು ಮಧ್ಯದ ಬಟನ್ನಿಗೆ ಪ್ರೆಸ್ ಮಾಡಿದ್ರೆ ಮುಂದೆ ಹೋಗುತ್ತೆ. ನೆಕ್ಸ್ಟ್ ಇದರಲ್ಲೂ ಕೂಡ ಇಲ್ಲ, 2ನೇ ಪೇಜ್ನಲ್ವೇ. ಈಗ 3ನೇ ಪೇಜ್ ಹೋಗಿ ಇಲ್ಲೂ ಅನ್ನೋ ಅಕ್ಷರ ಇಲ್ಲ. 4ನೇ, ಇದೇ ರೀತಿ ಆ ಅಕ್ಷರ ಸಿಗೋವರೆಗೂ ಹೋಯ್ತಾ ಇರ್ಬೇಕು ನಾವು. ಅಂದರೆ ನೋಡಿ, ಇಲ್ಲೂ ಬಂದಿಲ್ಲ. ನೋಡಿ, ಇಲ್ಲೂ ಬಂದಿಲ್ಲ. ಅಕ್ಷರ ಸಿಗೋವರೆಗೆ ಅದನ್ನು ಪ್ರೆಸ್ ಮಾಡ್ತಾ ಇರಬೇಕು. ಸುಲಭ ಅನ್ನೋ ನೋಡಿ, ಇಲ್ಲಿ ಅನ್ನೋದು ಬಂತು. ಈ ಸ್ಟಾರ್ ಮಾರ್ಕ್ ಇರೋ ಕಡೆ ಅನ್ನೋದನ್ನು ಪ್ರೆಸ್ ಮಾಡಿ. ನೋಡಿ, ಬಂತು. ಈಗ ಕೊಂಬು ನೋಡಿ, ಇಲ್ಲಿ ಬಂತು. ನೋಡಿ, 4ನೇ ನಂಬರ್ ಸುಲಭ ಅನ್ನೋದಕ್ಕೆ ಕೊಂಬು ಸೇರಿಸ್ಬೇಕು. ಆಯಿತು. ನೋಡಿ, ಇದೇ ಪೇಜ್ನಲ್ಲಿ 8 ಬಂತು. ಈಗ ಬಾ ಅನ್ನೋದನ್ನು ನಾವು ಹುಡುಕ್ಬೇಕು. ಬಾ ಅನ್ನೋದು ನೋಡಿ, ಇಲ್ಲೇ ಬಂತು. ಕ್ರಮ ಸಂಖ್ಯೆ 1ರಲ್ಲಿ ಬಂತು. ನೋಡಿ, ಈಗ ನಗರ ಪ್ರಯಾಣ ಸುಲಭ ಅನ್ನೋದು ಒಂದು ವಾಕ್ಯ ಕಂಪ್ಲೀಟ್ ಆಯಿತು. ಜೊತೆಗೆ ಇದರಲ್ಲಿ ಇನ್ನೊಂದೇನೆಂದರೆ ಒತ್ತಕ್ಷರಗಳನ್ನ ಸ್ವಲ್ಪ ನಿಧಾನದಲ್ಲಿ ಹುಡ್ಕೊಂಡು ಒತ್ತಕ್ಷರಗಳನ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ಇದನ್ನು ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇದು ಪ್ರಾಕ್ಟೀಸ್ ಮಾಡ್ತಾ ನಮಗೆ ಸುಲಭ ಆಗ್ತದೆ. ಒಂದೇ ಸಾರಿ ಫಾಸ್ಟಾಗಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಧಾನದಲ್ಲಿ ನೋಡಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಈ ಕನ್ನಡ ನಮ್ಮ ಪ್ರಾಂತೀಯ ಭಾಷೆಯಲ್ಲಿ ಕನ್ನಡ ಸಾಫ್ಟ್ವೇರ್ ಕಂಡು ಹಿಡಿದು ಇವರು ನಮ್ಮ ಜನಸಾಮಾನ್ಯರಿಗೆ ಒಬ್ರಿಗೊಬ್ರು ವಿಷಯಗಳನ್ನ ತಲುಪಿಸೋದಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಕಂಪ್ನಿಯವರಿಗೆ ನಾವು ತುಂಬ ಧನ್ಯವಾದಗಳನ್ನ ಸಲ್ಲಿಸಬೇಕು. ಥ್ಯಾಂಕ್ ಯು. ನೋಡಿ, ಈಗ ನಾನು ಈ ಟೈಪ್ ಮಾಡಿರೋಂಥ ಕನ್ನಡ ವಾಕ್ಯವನ್ನು ಬೇರೆ ಮೊಬೈಲ್ಗೆ ಯಾವ ರೀತಿ ಕಳಿಸ್ಬೋದು ಅಂತ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲು ನಗರ ಪ್ರಯಾಣ ಸುಲಭ ಅನ್ನೋದನ್ನು ನಾನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ನಂಬರ್ ಬೇರೆ ಯಾರಿಗಾರು ನಂಬರ್ ಕಳಿಸ್ಬೇಕು. ನೋಡಿ, ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ಗೆ ಹೋಗ್ಬಿಟ್ಟು ಜಸ್ಟ್ ಎ ಮಿನಿಟ್. ಈಗ ಆಪ್ಷನ್ಗೆ ಹೋಗ್ಬಿಟ್ಟು ಸೆಂಡನ್ನು ಒಂದು ಆಪ್ಷನ್ಗೆ ಹೋಗ್ಬಿಟ್ಟು ಇನ್ನು 1 ಸೆಕೆಂಡ್ ಸೆಂಡ್ ಅಂತ ಮಾಡಿ. ನೋಡಿ, ಈಗ ನಂಬರ್ ಇಲ್ಲಿ ಯಾರಿಗೆ ನಾವು ಕಳಿಸ್ಬೇಕು ಅವ್ರ ನಂಬರ್ನ ನಾನು ಒಂದು ನಂಬರ್ ಟೈಪ್ ಮಾಡ್ತಾ ಇದ್ದೀನಿ. 99113921. ನೋಡಿ, ಈ ನಂಬರ್ಗೆ ನಾನು ಕಳಿಸ್ತಾ ಇದ್ದೀನಿ. ನೆಕ್ಸ್ಟು ಸೆಂಡ್ ಆಪ್ಷನ್ಗೆ ಹೋಗ್ಬಿಟ್ಟು ಸೆಂಡ್ ಮಾಡಬೇಕು. ಇದನ್ನು 1 ಸೆಕೆಂಡ್ ಟೆಕ್ಸ್ಟ್ ಮೆಸೇಜ್ ಟು ರವಿ. 1 ಸೆಕೆಂಡ್ ಸೆಂಡ್ ಅನ್ನೋ ಅಂತ ಕೊಡಿ. ನೋಡಿ, ಈಗ ಸೆಂಡ್ ಟೆಕ್ಸ್ಟ್ ಮೆಸೇಜ್ ಹೋಗ್ತಾ ಇದೆ. ಟೆಕ್ಸ್ಟ್ ಮೆಸೇಜ್ ಮೀನ್ಸ್ ಸೆಂಡ್. ಈಗ ಆ ಫೋನ್ನಲ್ಲಿ ಮೆಸೇಜು ಹೋಗಿರುತ್ತೆ. ನೋಡಿ, ಈ ಫೋನ್ನಲ್ಲಿ ಈ ಮೆಸೇಜ್ ಬಂದಿದೆ. ನೋಡಿ, ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ನಗರ ಪ್ರಯಾಣ ಸುಲಭ ಅನ್ನೋದು ಈ ಫೋನಿಂದ ಈ ಮೊಬೈಲ್ಗೆ ಈಗ ಬಂದಿದೆ. ಸೊ ಈ ಒಂದು ಪ್ರಾಂತೀಯ ಭಾಷೆಯಲ್ಲಿ ಈ ಒಂದು ವ್ಯವಸ್ಥೆ ಮಾಡಿರೋದು ಭಾಳ ಸಂತಸದ ವಿಷಯ.
ಎಲ್ಲ ಜನಸಾಮಾನ್ಯರು ಕೂಡ ಇವನ್ ಗ್ರಾಮೀಣ ಪ್ರದೇಶದ ಜನಗಳಿಗೆ ಇದು ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ಒಬ್ರಿಗೊಬ್ರು ಮೆಸೇಜು, ತುಂಬ ಎಮರ್ಜೆನ್ಸಿ ಮೆಸೇಜಸ್ಸು ಇವೆಲ್ಲ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪಾಸ್ ಮಾಡೋಕ್ಕೆ ಭಾಳ ಅತ್ಯುನ್ನತ ಇದೊಂದು ಮೂಲ ಅಂತ ನಾವು ಹೇಳ್ಬೋದು. ತುಂಬ ಧನ್ಯವಾದಗಳು.